ಚಕ್ರಾಂತಿ ಕೀಳರನ್ನು ಉಪಕ್ರಮಿಸುವ ಬೆಕ್ಕನ ಹಿರಿದ ತ್ರಿವಿಕ್ರಮರಿರುವ ಚಕ್ರವೆಂಬದ ಕೋಟೆ ವಿಸ್ತಾರವನ್ನು ನೋಡಿದೆಯಾ ಸಾರದೆ? ತಲ್ಲಣತ್ತನಿಗೆ ತೆಗೆತಲ್ಲಣಿಸುವಂತ ಹೋಗುತ್ತಿರುವ ಭುಜಬಲ ದಂಡರ ಕರ ಕಂಜದೊಳಗರುವ ಚಿರಂಜೀವಿನಾದವ ಕೇಳಿದೆಯಾ ಸಾರದಿ? ಎತ್ತ ನೋಡಿದರು ಸಾಲು ಸಾಲಾಗಿ ಬತ್ತಿ ಹಿಡಿದವು ಮುತ್ತಿನ ಸುರಿಕೆಗಳು ನಿರೀಕ್ಷಿಸು. ಆ ಸಾರಥಿ ಶೃಂಗಾರ ಕಂಡ ಮುಕ್ಕಾಲ್ಪುಟೆಯಿಂದ ಓಂಕರಿಸಿ ಬೊಂಕನೆ ವಾಯುವೇಗಕ್ಕಿಂತ ಮಿಂಚಿ ನಡೆಯುವ ಸಾಲು ಸಾಲಾಗಿ ನೋಡಿದೆಯಾ ಸಾರಥಿ? ಅಂಧಕಾರಕ್ಕೆ ಕೆಂದೂಳವ ಮುಚ್ಚುವಂತೆ ಗಗನ ಮಂಡಲಕ್ಕೆ ಕೆಂದೂಳವ ಮುಚ್ಚುವಂತೆ ಗಣನದಿಂದ ಬರುತ್ತಿರುವರು ನೋಡು. ಸಾಲು ಸಾಲಾಗಿ ಕುದುರೆಗಳು ಕಾಟಕರು ಮುಂದಾಳುಗಳಾಗಿ ಸಾರದೆ ಜಂಗವಾದ್ಯ ಧ್ವನಿಗಳಿಂದ ಮುಕ್ಕಟಿಸಿ ಬರುವ ರಥತ್ವದ ಪತಾಕೆಗಳನ್ನು ಬಡವಡರ ಮಧ್ಯದೊಳಗೆ ಮುಗುಟ ವರ್ತನರಾಗಿ ಚುಂಬ ಗಾಂಭೀರ್ಯರಾಗಿ ವಿಪ್ರಜಗಳಿಂದ ಬರುತ್ತಿರುವರು ನೋಡು ಆ ಕೌರವರೆಂಬ ಅಷ್ಟು ಮಕ್ಕಳು. ಸಾರಥಿ ಭಾರಧ್ವಜ ಅಂಶಧ್ವಜ ಪೂರ್ಣಧ್ವಜ ಧ್ವಜ ಮುಂತಾದ ಬಿರುದಾವಳಿಗಳಿಂದ ಬಲ ತಿಂತಿನೊಳಗೂಡಿ ಶಲ್ಯರೆಂಬ ಅತಿರಥನ ನೋಡಿದೆಯಾ ಸಾರಥಿ? ಎಡಬಲದಲ್ಲಿ ಛೇದ ಚಕ್ರವ ಮೇಘ ಮಂಡಲಕ್ಕೆ ತುಡುಕಿರುವ ಗೋಲ್ಬುಧ ಬಲರ ಮಧ್ಯದಲ್ಲಿ ವಿಭ್ರಾಜಿಸ ಮಾನಸರಾಗಿ ಕುಳಿತಿರುವ ಬಳಿರಿಯ ಇವರ ಸಂಹಾರಕ್ಕೆ ಈಡುಗಾಡುವ ಸಾರಥಿ. ಆ ಸಾರಥಿ ಅತುಲಿತ ಪರಾಕ್ರಮಿತನಾದ ಚಕ್ರಬಿಂಬವನ್ನು ರಚಿಸಿದ ಗುರುಪತಿಯ ಸೇನಾ ಸಮೂಹನಕ್ಕೆ ಸೇನಾಧ್ಯಕ್ಷನೆಂದೆನಿಸಿದ ಕೋದಂಡವಿದ್ದರು ಪಾಂಡಿತ್ಯನೆಂದೆನಿಸಿದ ಕರವಾಲ ವೆಡಿಯನ್ನು ಬಿಡಿದು ಜಳಿಪಿಸುವ ಇವನೇ ನೋಡು ತಾಳೆ ಮರದಿಂದ ಬೆಳೆದಿರುವ ಸೈನ್ಯ ಸಮೂಹದಲ್ಲಿ ಮೇಲ್ಭಾಗದಲ್ಲಿ ಎದ್ದು ಕಾಣುವ ಸಾರಥಿ ಚಾತುರ್ಯಮತಿಯುತನಾದ ಸೂತ ಗೋಳಿರ
ಕಾವೇರ್ಯ ಅತಿ ಭಯಂಕರವಾದ ಚಕ್ರ ಬಿಂಬವನ್ನು ಕೊಟ್ಟು ಕುರುಪತಿ ಸುತ್ತ ಹಾದಿಗಳನ್ನು ಜಡಿದು ಕುರುಪತಿಯ ಲಿಂಗವನ್ನು ಮುರಿಯದಿದ್ದರೆ ಪದವಿಯ ಕೆಳಗಡೆ ಆದವರು ಹಣದ ತಾಯಿಯನ್ನು ಬಂದಿದೆ ಎನ್ನುವುದಕ್ಕೆ ಸಂಶಯವೇನು? ಈ ಸಾಧನೆ ಕೌರವ ಕಾರಣ ದ್ರೋಣಾದಿಗಳ ಎಡೆನಡುಗುವಂತೆ ಚಕ್ರ ಬಿಂಬದ ಕೋಟೆಯೊಳಕ್ಕೆ ರಥವನ್ನು ಮುರಿಯಾಗಿ ಸಾಧನೆಯನ್ನು ಯಾರಿದೆ? ನಿನ್ನ ಜನಕವನ್ನು ಬಿಟ್ಟು ಯಾತಕ್ಕೆ ಬಂದು ಜನಕನಾದ ಪಾತ್ರನ ಹಿಂದಿನ ದಿನ ಅನುಕೂಲವಿಲ್ಲದ ಪಕ್ಷದಲ್ಲಿ ನೇರ ತಲೆಗೆ ಸಂಚಕಾರ ಕೊಡಲಿಕ್ಕೆ ನಾನು ಬಂದಿರೋದು ಎಲೈ ಸೋಮನ ನಿಮ್ಮ ದೊಡ್ಡ ಪ್ರಧಾನ ಭೀಮನ ಹೆಣ್ಣ ಮರ್ತಕ್ಕೆ ಬರಬೇಕು. ಹದಮ ಕೇಸರಿಯ ಮುಂದೆ ಸುನಕವು ತನ್ನ ಶಕ್ತಿಯನ್ನು ಹೊಗಳಿಕೊಂಡಂತೆ ನಿನ್ನಂತ ಹಲುಮನನ್ನು ಹೊಡೆಯಲಿಕ್ಕೆ ದೊಡ್ಡವರೇ ಹಾತಕ್ಕೆಂದು ನಾನೇ ಬಂದಿರೋಣ. ಈ ಸ್ವಲ್ಪ ಸ್ವಲ್ಪ ತಾಯಿ ಮನೆಗಳಿಗೆ ದ್ವಾರಕೆಯ ಮನೆಗಳಿಗೆ ಕೈ ಮುದ್ದೆ ಅಲ್ಲವೇ ಫುಲ್ಲು ಕೈ ಮುದ್ದೆ ಏಟು ಅಥವಾ ಕರ ಗುದ್ದಿನ ಏಟು ಈ ಬಡ ಪಾಂಡು ಪುತ್ರ ನಮ್ ಸುಟ್ಕೊಂಡ್ಗೆ ಬೆಡಲೇನು ಅಂತ ದುಪ್ಪನ ಕುಪ್ಪಳಿಸಿ ನಪ್ಪ ಬಂದರು ಭುಜಮನೆ ಚಪ್ಪಡಿಸುವುದು ಕುಪ್ಪೆ ಕೆಡವೇನು ಆ ಕಪ್ಪು ಬಣ್ಣ ಉಳ್ಳ ಕೃಷ್ಣನಿಗೆ ಏನು ದಳಪವನ್ನು ತೋರಿಸುವ ಮರಳಿ ಬರಲಿನ ಕೊರ ತೆರೆಯನ್ನು ಮರಳಿ ಆ ಬಲಿಷ್ಠನ ಹರ ಭಾರತನ ಮೇಲೆ ಬಲವಂತರು ಛಲ ಮಾಡಿ ಹೋಗುವುದು ಕಲಿತ ಹುಲವಿಂದು ಬಲು ದೈನಿಯ ಪಟ್ಟಿ ಎಣ್ಣೆಗೆ ತಿಳಿಬಾಗು ಮೆಲ್ಲನೆ ಮನ ಬಂದಂತೆ ಕುಳ್ಳು ಮಾತನಾಡುವುದರಿಂದ ಹಲ್ಲು ಮುಡಗಡಿ ಸಲ್ಲು ಗಡಿಸುವ ನೋಡು ಗೆಲ್ಲವ ಮುಖನ ಮಾಡಿದ್ದಾರೆ ಮೆಲ್ಲನಿಂದಕ್ಕೆ ದಾರಿಯನ್ನು ನೋಡು ಪ್ರಾರ್ಥನಾ ಬಾಲ ನೋಡಿನ ಭಾವಬಲ ಭೀಕರ ಬಾಪು ಬಾಪುರೇ ಭುಜ ಬಲ ದಂಡ ಚಂಡ ಪ್ರಚಂಡ ಗಂಡುಗಲಿಗಳ ಗಂಡ ಮಿಂಚುತ್ತಲ ಮಾತಾಂಡ ಮೂರು ಲೋಕದ ಗಂಡ ಕಂಡಳದೊಳಗೆ ಎದುರಾಡುವ ಬಂಡರ ಮುಂಡಗಳ ಚೆಂಡಾಡುವ ಗಂಡುಗಳಿಗೆ ಆಡಿವಿ ರಂಗನತೆ ನಿನ್ನ ಬಿಂಕವನ್ನು ಮುರಿದು ಅತಿ ಜಾಗದ ಪ್ರಸಿದ್ಧರಿಂದ ಪಾಂಡವರ ಬಲ ಸಮುದ್ರ ಕಲಿಕೆಯನ್ನು ಮಹತ್ವ ಸಾಗಿ ಯುದ್ಧ ನಡೆಸಲಿಕ್ಕೆ ಬಂದೆಯಾ ಅಡಿಗೆ ಒಳಗೆ ಬಡ ನಡಿಯುವಂತ ಹಲದಾಡಿ ತಿರುಗಿ ವಿರಾಟನ ಅಡಿಗೆಯನ್ನು ಮಾಡಿ ಒಡೆಯನ್ನು ಕೊಡು ಮೂರ್ಖನಾದ ನಿಮ್ಮ ದೊಡ್ಡಪ್ಪನ ಇನ್ನೊಮ್ಮೆ ಯುದ್ಧಕ್ಕೆ ಬರೆಯ ಮೂರ್ಖ ಓದನೇ ವೀಕ್ಷಣ ಇಲ್ಲ ವಾಟ್ಯಂದ ಬೋರ್ಗಡಿಗೆ ತೋರ್ಗಡಿಗೆ ಕೂರು ಮನವು ಜಾಗ್ರತೆಯಿಂದ ತಡೆಯಿಸ್ಕೋ
ಭೀಮಾ ಜಲ್ದಿ ಬರ್ಬೇಕು ಭೀಮಾ. ಏಯ್ ಸರಿ ಸೈನ್ಯವಾಗಿ ಎದ್ದು ಹೋಗಿ ಅವರಿಂದ ಪುರುಷವ ಹೋಗಿ ಅವರಿದ್ದರೆ ಇದ್ದಕ್ಕೆ ಸಾಧಿ ಹದಿನೆಂಟನೇ ಗಡಿಗೆ ಹನುಮಂತಪ್ಪ ಸೈನ್ಯವನ್ನು ಪಾತ್ರಕ್ಕೆ 100 ರೂಪಾಯಿ ಪ್ರೇಮಪೂರ್ವಕ ಬರ್ತಾರೆ. ಅವರು ತಂದು ಸ್ವೀಕರಿಸಬೇಕು. ಅಪ್ಪ ಭೀಮನೇ ಎನ್ನೊಡನೆ ಸಮಾಧಾನ ಮಾಡಿ ನಿನ್ನ ಜನ ಮತ್ತೊಮ್ಮೆ ಯುದ್ಧ ನಡೆಸಲಿಕ್ಕೆ ಬಂದಿಯಾ? ಬಂಡ ನಿಮ್ಮ ರಾಣಿಯಾದ ದ್ರೌಪದಿಯನ್ನು ಜಗಜ್ಜಟ್ಟಿಯಾದ ದುಸ್ವಾಚನ ಸೀರೆಯನ್ನು ಎಳೆಯುವಾಗ ಹೆಣ್ಣಿನ ಮರ್ಯಾದೆ ಕಲಿಯುವುದು ಕಲಿ ವಿಕ್ರಮ್ ನೀನಲ್ಲವೇನು? ಬಂಡ ಈ ಚಕ್ರ ನಿಮ್ಮ ದ್ವಾರದಲ್ಲಿ ಶಸ್ತ್ರದಲ್ಲಿ ನಿಂತಿರುವವರು ಎನ್ನಂ ದೇಶಿ ವಲಯಕ್ಕೆ ಹೋಗ ಭೀಮ ಎಲ್ಲ ಈ ಬುದ್ಧಿ ಶೂನ್ಯನೇ ಇಲ್ಲದ ಉದ್ದರಿಂದ ಮಾತನಾಡಿದರೆ ಬಂದ ಫಲವೇನು? ನಾವು ಹಿಂದಕ್ಕೆ ಅರಣ್ಯವಾಸಿಗಳಾಗಿದ್ದ ಕಾಲದಲ್ಲಿ ಸತ್ತು ಸುಳುವು ಇಲ್ಲದ ಮುತ್ತು ಮುಖಿಗಳಾದ ದ್ರೌಪದಿಯನ್ನು ಹೊತ್ತೊಯ್ಯುವನೆಂದು ಬಂದ ಕಾಲದಲ್ಲಿ ನಿನ್ನ ಮಿಡಿದು ಒತ್ತು ಕೆಡುತ್ತಿದ್ದೆನು. ಸಮಯದ ಭಕ್ತನಾದ ಧರ್ಮಜನ ಪಾದಕ್ಕೆ ಬಿದ್ದ ಕಾರಣ ನಿನ್ನ ಪ್ರಾಣ ಉತ್ತರಿಸಿ ಬುದ್ಧಿ ಶೂನ್ಯರಾದ ಕೌರವರಿಗೆ ತೋರಿಸೆಂದು ಮುಕ್ತವಾದ ನಾಮಗಳನ್ನು ತಿದ್ದುಕೊಂಡು ಹೆಣ್ಣಿನ ಮರ್ಯಾದೆಯನ್ನು ಕಲಿಯುವಾಗ ಸಣ್ಣ ಮುಖ ಮಾಡಿಕೊಂಡು ಕುಳಿತಿದ್ದೀಯಾ ಎಂದು ಹೊಗಳುವೆಯ? ಸಾಲಾಗಿ ಬರಲಿ ಅದು ಅನ್ನದ ಹಾಸ್ಯ ಎಂಬ ಕಣ್ಣಿನೊಳಗೆ ಸಿಲುಕಿದ್ದೇವೆ ಮತ್ತು ಇಲ್ಲ
ಭವನದಲ್ಲಿ ಕಲಿಪಾತನ ಬಿಟ್ಟ ಮಿಕ್ಕ ಪಾಂಡವನ ಸಮುದ್ರ ಗೆಲ್ಲುವುದಕ್ಕೆ ಸುಧಾನಾರವನ್ನು ಉಂಟಲ್ಲ ತಲೆ ಮಂಕುಮತಿ ಇರುಕೊಳ್ಳೇನೆ ಶಂಕರನ ವರಪ್ರದದಿಂದ ಬರೆದು ನಿನ್ನ ಬೊಂಕನ ನಿನ್ನ ಬೆಂಕನ ಮುರಿದು ಈ ದಿನ ಸಾವು ನಿನ್ನ ಭೀಕರ ಈ ದಿನ ಸಾವು ನಿನ್ನ ಭೀಕರ ಸ್ವಾಗತಿ ಜಯತ್ರತನು ಜಯಿಸಿ ವಲಯಕ್ಕೆ ಹೋಗುವನೆಂದರೆ ಎಲ್ಲ ಸಂಘಟನೆಗಳನ್ನು ಕರೆದು ಇರತನವನ್ನು ಮಾಡಿ ಶತ್ರು ಸಮೂಹದೊಳಗೆ ಪುತ್ರನು ಏನಾಗಲೋ ತಿಳಿಯಲು ಅಭಿಮಾನ್ಯನ ಕಡು ಪರಾಕ್ರಮವನ್ನು ಕಂಡು ಇವನ ಮಡದಿ ಕೆಡುವನೆಂದರೆ ತುಡನಿಂದ ಪಾಂಡವರ ವರವನ್ನು ಪಡೆದಿರುವನು ಕೆಳದ ಗುರುಪಟೆಯನ್ನು ಒಡೆದು ಕೆಡುವ ತುಡ ಇದ್ದವನಿಗೆ ಎಡರು ತೊಡಗಿತು ಭಾರತದ ಪಡೆದ ಅಭಿಮಾನವೇ ನೀನು ನಿರ್ವಾಚ್ಯನು ಅಸಮ ಸಾಕ್ಷಿಗಳಾದ ಭೀಮ ಹಚ್ಚುವ ನಕಲಾಸ ದೇವರಮ್ಮ ಜನಕರಿದ್ದು ಹೊಸಕೂಸನ್ನು ಪರದವರೆಗೆ ಪರದೇಶಿಯಂ ಮಾಡಿದೆವು ಹೊಸವಲ್ಲದೆ ಸುರಾಧಿಪರಾದ ಜರಾಸಂಧ ಜಟಾಸುರ ಬಕಾಸುರ ಆದಿಗಳೆಲ್ಲ ಸಂಬಂಧಿಸಿದ ಸಾಮರ್ಥ್ಯವಲ್ಲ ಎಷ್ಟವಾಯಿತು ತಂದೆಗಳೈವರಿದ್ದು ಓರ್ವರಾದರ ಬಂದವರಾಗಲೆಲ್ಲನ್ನು ಮಕ್ಕಳು ಎಷ್ಟು ಮನೆಯನ್ನು ಕೊಡುವನೋ ಇನ್ನು ಏನು ಅಯ್ಯೋ ಮಂದ ವಾಕ್ಯರಾದವು ಸುರಾಸುರರೊಂದು ಕೂಡಿ ಬಂದ ಹಿಂಜರಿಯದವನಿಗೆ ಇಂದಿನ ದಿನ ಅಪಜಯ ಹೊಂದಿರುವುದು ಏನು ಮಾಡಲಿ ನಾನು ಲೋಭಿಯ ಕರದಲ್ಲಿ ಧನವಿದ್ದಂತಾಯಿತು ಸಾಮರ್ಥ್ಯಗಳಿದ್ದವನಿಗೆ ಅಪಜಯ ಮುಂದೆ ನಿಂತಂತಾಯಿತು ಇದುವೇ ಮೀರುವ ಬೇದತ್ತಿಯಂತೆ ಮಿಡುಕುವ ರೇಖಕ್ಕೆ ಸಾರಥಿ ಇವನೆಡೆ ಸೂರ್ಯನ ಪಡುವ ರಾಷ್ಟ್ರೀಯ ಕಾಲವನ್ನು ಮಾಡುವನು ಸಾರಥಿ ನೋಡೆಲ್ಲ ಪರಾಕ್ರಮದ ರೀತಿ ಸಫಲ ಎಣ್ಣಬಾರದು
ಎಲಾಯಿ ಸುಯೋಧನ ತಿಮ್ಮನಿಗೆ ಬಂದು ದಂಡಂಬಕತನವು ತೋರಿ ತೆರೆದರೆ ಅಂಬರದೊಳಗ ಸಂಭ್ರಮವನ್ನು ವೀಕ್ಷಿಸುವ ಜಾಂಬಾರಿಯು ಎನ್ನ ಪುತ್ರನು ಎಂಥ ರಣ ಹೇಳಿ ಎಂಬುದನ್ನು ಮನನೊಂದುಕೊಳ್ಳದೆ ಬಿಟ್ಟರು. ಎಲಾಯಿ ಸುಯೋಧನ ನಿನ್ನಿಂದೇನಾಗದಲ್ಲ ಈ ಕುರುಮಂಡಲೇಶ ಕೌರವ ಕರ್ಣನ ರಾಜಗಳ ಮುಂದೆ ಬೈರೇ ತೋರಿಸಿದ ಹೋಗಾವೇಶ. ಪಾಂಡವರು ಹರಿಯದ ಹುಡುಗನನ್ನು ಯುದ್ಧದಲ್ಲಿ ಕಳಿಸಿರುವರಲ್ಲದೆ ವರ್ಷದ ಕೂಸನ್ನು ಗಮನಕ್ಕೆ ಕಳಿಸಿದರೆ ಮನಬರಿಗೆ ಹತ್ತ ರಾಜ್ಯವನ್ನೇ ನಾನರು ಹುಡುಗನನ್ನು ಮನೆಯನ್ನು ವಿಸ್ತರಿಸುವರಲ್ಲದೆ ಯುದ್ಧದಲ್ಲೇ ನಿನ್ನಂಚಿನ ಚಿತ್ರಗಳನ್ನು ಉಳಿದ ಭೀಮಾದಿಗಳು ಮತ್ತೊಮ್ಮೆ ವನವಾಸಕ್ಕೆ ಕಳಿಸಿ ಭಿಕ್ಷಾನ್ನವನ್ನು ತಿಳಿದುಣ್ಣುವಂತೆ ಮಾಡುವ ಪಾಠ ಸಮಯ ಬರಸೇನ ಬಿಟ್ಟಿರುವ ಎಲ್ಲ ಬಾಲ ಪಂಚ ಎಲೈ ಚಡಮತಿಯೇ ಪಾಡ ಪಾಂಡವರಿಂದ ಏನಾಗುವುದೆಂದು ಒದರಿವೆಯ ಸಹಜವಾಗಿ ಅವರ ಮಾಡಿದ ಉಪಕಾರಗಳನ್ನು ಮರೆತು ಇಂಥ ಬಿದ್ದ ದುಡಿಗಳನ್ನು ಹಾಡುವುದು ನಿನಗೆ ಸರಿಯೇ ಮಂದಮತಿಯೇ? ಎಲೈ ಸುಯೋಧನ ಗಂಧರ್ವನೆಂಬ ಚಿತ್ತ ಸೇನನ ಸೆರೆ ಹಿಡಿದು ತೆಗೆದುಕೊಂಡು ಹೋಗುವಾಗ ಇಂದ ಸಂಧಾನದ ಹಾನದಲ್ಲೇ ಬಂದು ನಿನ್ನ ಸಂಧಾನವೇ ಸುಯೋಧನ ಸೌರೋತ್ತರಿತವಾಗಿ ಹೊಡೆದ ದೂರದಿಂದ ಧರ್ಮ ಮತ್ತು ತಿಳಿದು ಕೆಳಗೆ ಕೆಡವನ್ನು ನೋಡು. ಶ್ರೀರಾತ್ರಿಯಲ್ಲಿ ಚೆನ್ನಾಗಿಯೇ ಗಣನವನ್ನು ಮಾಡು, ತೀಕ್ಷ್ಣವಾಗಿ 2 ಬಾಣಗಳನ್ನು ನೋಡು, ಆಕರಣ ಪರ್ಯಂತರಕ್ಕೆ ಸೆಲೆ ಹೊಡೆದು ಬಿಡುವನು ನೋಡು. ಎಲೈ ಅದಮ ಘಟ್ಟಡ ಎಂದು ಶಬ್ದವನ್ನು ಮಾಡು, ನಿನ್ನ ಅಂಗಾಂಗಗಳೆಲ್ಲ ದಗದಗನೆ ನಡುಗುತ್ತಿರುವವು ನೋಡು ಸುಯೋಧನ. ಕರಾರಿಸುವ ಎಣ್ಣೆ ಸಂಧಾನ ಜೂಜಿನಲ್ಲಿ ಜಾಣ ನೋಡನ್ನು ಕಾಣ ಕರ್ಣ ಕೂಡ ಬರ್ಬೇಕು. ಕರ್ಣ ಕರ್ಣ ಕರ್ಣ
ಮಾಡೋದಲ್ಲ ಈ ಬಣ್ಣ ಶರಸಂಧಾನದಿಂದ ನಿನ್ನಗೆ ತದ್ದುರ್ಯ ಪೂಜೆ ಭೂವಲಯಂ ನಟಿಗಿತಿ ಎಕ್ಕಳವಾದ ದಿಗ್ಗಜ ಕುಗ್ಗಿತೆ ಶರಾರತಂ ಬರಜಳದ ಬಿಡುವನು ಬಂದಾಗ ನೋಡಿಕೊ ಅಲ್ಲವಾ ಎಲ ನಿರ್ಭಯಂಕರ ನಂಬಯ ಪುಲಿಯ ಮುಂದೆ ಕಬ್ಬಿನಿದ್ದರದ ಸತ್ತದಿಗೆಯನ್ನು ಎಬ್ಬಿಸುವನು ನೋಡು ಸತ್ತದಿಗೆಯನ್ನು ಎಬ್ಬಿಸುವನು ನೋಡು ಬೇಗನೆ ಎಲ ಬಿಟ್ಟಿ ಕೌರವನ ಧನವನ್ನೆಲ್ಲ ಅಣ್ಣರಿಗೆ ಕೊಟ್ಟು ತೃಪ್ತಿ ಪಡಿಸುವುದೊಂದನ್ನು ಬಿಟ್ಟು ನೀನು ಯಾವ ದುಷ್ಟನೆಂದು ಗಟ್ಟಿಯಾಗಿ ಒದರಲಿಕ್ಕೆ ಬಂದಿಲ್ಲ ಈ ವ್ಯಸ ಎತ್ತರವಾಗಿ ಬರುವ ಎನ್ನ ಬಾಣಗಳನ್ನು ತರಾರಿಸಿದರೆ ಬಂದ ಇಲ್ಲವಾದರೆ ಚಕ್ರ ಬಿಂಬವನ್ನು ಕೋಟೆಯನ್ನು ಬಿಟ್ಟು ಓಡಿ ಹೋಗು ಅತಿ ಜಾಗೃತಿಯಿಂದ ಇದ್ದಕ್ಕೆ ನಿನ್ನ ಬಂಡ ಎಲ್ಲೈ ಮೂರ್ಖರೇ ವಿಕ್ರಮದಿಂದ ನನ್ನ ಕರ್ಕಟ ಒಕ್ಕಲಿಕ್ಕಿರುವನು ನೋಡು ನಿನಗೆ ಮಾತ್ರ ಬದಗೆ ಬಂಧನ ಬದಗೇನು ಇಹೋ ನೋಡು ದಾವನಲ ಪ್ರಾಯನಾದ ಯಮನು ಬಾವಿಯಲ್ಲಿ ಬೇಗನ ತೋರುತ್ತವರ ಮಾಡಕ್ಕೆ ಕ್ಷಣ ಮಾತ್ರದಲ್ಲೇ ಬೆತ್ತಗಳ ಯಾಪಿದ ಭೂಮಿ ಆಗಾಗ ಕಾಣ ಸೂರ್ಯನ ರಸ್ತೆಯಂಬರಗಳಿದೆ ಶರಾತ್ರದಿಂದ ಬರುತ್ತಿರುವ ಚರಾರತಂ ತರಾರ್ಜಿತ ಶಿಕ್ಷಣ ಕಿರೀಟಿಯ ಬಂದರ ಏಲೈ ಮತೀನನೇ ಬುದ್ಧಿ ಆತುರಿತ ಪರಾಕ್ರಮ ಇದರಾದ ನಮ್ಮ ಪಿತರ ಬಗ್ಗೆ ಆಡುವುದು ಸರಿಯೇ ಸಹಜವಾಗಿ ಮಾತನಾಡಲೇ ಈ ಮೂರ್ಖ ಆ ಸದೃಶ್ಯರಾದ ಕದನ ಕರ್ಕಶರಿಗೆ ವಶವಾಗದ ಕಲಿ ಭೀಷ್ಮನನ್ನು ನಿಗ್ರಹಿಸಿದನು ಭೀಷ್ಮರ್ಗಿಂತ ಮಿಕ್ಕ ಮೀರ ತ್ರಿವಿಕ್ರಮ ಯಾರಿವನೋ ನಿಮ್ಮ ಬಲದೊಳಗೆ ನಾನಿರುವಲ್ಲೇ ಹೊರಗ ಎಲೈ ಅದಮ ಇನ್ನಾವನಿರುವನು ತಡವೇಟಕ್ಕೆ ಮಕ್ಕಳ ಸರೋಜದಲ್ಲಿ 6 ದಿವ್ಯಾಸ್ತ್ರಗಳನ್ನು ಹೂಡಿ ಹೊಡೆದಿರುವನು ಎನ್ನ ಬುಧಗಳ ಸಾಹಸವನ್ನು ನೋಡು ಇಲ್ಲವಾದರೆ ಮೀನುಗಳನ್ನು ಹಿಡಿಯುವುದಕ್ಕೆ ಹೊಳೆಗಳನ್ನು ಹುಡುಕಾಡು ಎಲೈ ಮೂರ್ಖರೇ ಅತಿ ಜಾಗೃತಿಯಿಂದ ಯುದ್ಧಕ್ಕೆಲ್ಲಬೇಕು ಮಹಾಟಕದಲ್ಲಿ ನಿನ್ನೆ ಸಲ್ಲ ಜಾಗ್ರತೆಯಿಂದ ಯುದ್ಧಕ್ಕೆ ನಿನ್ನದಲ್ಲಿ ಬಂದ ಭಾರತವನ್ನು ಏರುವುದ. ಏಲೈ ಕ್ಷತ್ರಿಯ ಸಂಭೂತನೊಡನೆ ಯಾತಕ್ಕೆ ಭಾರದ ಮಾತುಗಳನ್ನು ಆಡಿ ಕೋಟಿಯಂತ ಹಾರಾಡಿ ಸುಮ್ಮನೆ ಸೋತು ಹೋದೆಯಲ್ಲ ಮಾತಿನ ಪಡೆದ ಭಾರತನಿಗೆ ಆರ್ಕೆಯ ಓದಿನಂತೆ ಬಿಟ್ಟಿರುವನು ಹೋಗ ಬಳಿ ಬಳಿ ಸಾರದೆ ಮತ್ತೆ ರಾಜರು ಇದ್ದರೆ ಇದ್ದಕ್ಕೆ ಸಾರದಿ ಹಗಿದೆ ಹಾಕಿದೆ ರಂಗವಲ್ಲದಿದ್ದರೆ ಇದೇನು ಹೋದರ ನಾವೇ ಎಂದು ತಿಳಿದಿಲ್ಲವೋ ಆಚಾರ್ಯರೇ? ಸತ್ವವಿಲ್ಲದಿದ್ದರೆ ಇಲ್ಲಿನ ಕರೆದರೆ ಹಾರಿ ಬೀಳುವ ಆಚಾರ್ಯರಲ್ಲವೋ ಸ್ವಾಮಿಗಳೇ? ಎಲ್ಲ ಅಂತ ಭಾಗವೇನಿದೆ ತಮಗೆ ಮಾತ್ರ ಸೇನಾಧಿಪತದ ಪಟ್ಟದಿಂದ ಇರಿಸಿ ಸ್ವಾಭಾವಿಕವಾಗಿ ಪ್ರಸ್ಥಾನದ ಪಟ್ಟವನ್ನು
ನಿನ್ನ ಮಾತಾಡುವವರಿಗೆ ಹೋಗು ನೀನು ದಿಟ್ಟವಲ್ಲ. ಇದನ್ನು ಮಾತಾಡಿ ನಿಮಗೆ ಗೆಲುವಂತ ಕಪೋಟನನ್ನು ಒಡೆಯುವೆನು ಯಾರಿಗೂ ಭೂಮಿತವಲ್ಲ. ಸಾತ್ಮ ಸಂಜಾತನನ್ನು ಹಸಿದಂತ ಗುರುಪತಿಯು ಎಂದರಿನ ಕೋಪಗೊಂಡರೂ ಸುತ್ತ ಇಲ್ಲ. ಸುಭದ್ರೆಯು ಓ ದ್ರೋಣರೇ, ಸ್ವಲ್ಪ ಇತ್ತ ಬನ್ನಿರಿ. ತಾವು ಚೆನ್ನಾಗಿ ಅಭ್ಯಾಸ ಮಾಡಿದ ಪಂಚಾಂಗದ ಬಿಟ್ಟು ಬಂದಿರಿ ಎಂದ ಕರೆದೇಳಿದರೆ ಇವ ಕೋದಂಡಕ್ಕೆ ಎಷ್ಟರೆ ಗುರು ಇರುವನೆಂದು ಹೇಳಿರಿ. ತಾವೇನು ಉಚಿತಾರ್ಥವಾಗಿ ಹೇಳಿದಿರಿ. ತಮಗೆ ಆಕಾಶ ಇದ್ದರೆ ತಮ್ಮ ಪಕ್ಷವನ್ನು ಬಗೆಯುವ 2 ಬಾಣಗಳನ್ನು ದಕ್ಷಿಣ ಆಗಿ ಕೊಡುವರು. ಹಿಡಿಯಿರಿ. ಎಂತಹದನ್ನು ಹಾಡುವನ ಈ ಸ್ವಾಮಿಗಳೇ. ನಿನ್ನ ಓದ್ತಿಯಿಂದ ಮೈ ಮರೆಯುವ ನಿನ್ನ ಬೇಡುವ ಗುಣದ ಮೈಲಿಗೆ ಗುಣವನ್ನೆಲ್ಲ ನಾವೆಲ್ಲೆನೋ. ನಿನ್ನ ಬುಧಬಲದ ಧನವನನ್ನ ತಿಳಿಯದವನೇನಲ್ಲ. ಮಕ್ಕಳ ಗೋದಂಡಗಳನ್ನು ಕೆಳಗದಿದ್ದರೆ ಧನ ತಿಳಿಯುವುದಿಲ್ಲ. ನಿನ್ನ ಗಂಬಕ ವಚನ ಮುಗಿದು ದ್ರೋಣ, ಸರದಂಡ ನಿನ್ನನ್ನ ನೋಡು ದ್ರೋಣ, ನೋಡನ್ನ ಬುಧಬಲದ ದ್ರೋಣ. ಎಲ್ಲ ಆಳು ಹಣ್ಣುಗಳಿಂದ ಕೀಳು ಮಾತುಗಳನ್ನು ಮಾಡುವುದಕ್ಕೆ ಪ್ರಾರಂಭಿಸಿಯಾ? ಸಹಜವಾಗಿ ಹಾಡುವ ಈ ಆಚಾರ್ಯರೇ. ಸತ್ಕಾಲಗಳು ನಡೆಯುವವು. ಸತ್ಕಾಲಗಳು ಮೊದಲು ನಿನ್ನನ್ನು ಕೂಡಿಕೊಂಡು ಕುಂತಿ ಸಂಭೂತರ ಪಾಂಡವರ ಬಾಳಿಗಳಿಗೆ ನಿನ್ನೆ ಹೆಚ್ಚ ಬಂದಂತೆ ಉಚ್ಚಿರವಾಗಿ ಚಾಚಿ ಪಟಾಕಿಗಳು ಉಚ್ಚರಿಸಿದರೆ ಕೆಚ್ಚಿನ ಸರಸರಾದ ರಕ್ತದ ಪಟಾಕಿಗಳು ಪಟ್ಟಿ ಹಿಡಿಯುವಿರಲು ಇಗೋ ಎನ್ನ ಮತ್ತಾದದಲ್ಲಿ ನೀವು ಕೋದಂಡ ತರ ಎನ್ನುವ ಥರ ಎನ್ನುವ ಕೋಲು ಮುಚ್ಚಿದ ಬಾಣವು ತರಾನಿಸುವ ಸತ್ತಾತದಿಂದ ಬರಚಲದ ಬರೆದೆ ತರಾನಿಸುವ ಸುಭದ್ರಿ ಕುಮಾರ ಎತ್ತರಗೊಂಡು ಎತ್ತ ಮಾತಾಪಿತರನ್ನು ಬಳಸಿದ ಹಿಡಿದುಕೊಳ್ಳುವೆಯೋ ಅಹೋ ದ್ರೋಣರೇ, ಅನ್ನಕ್ಕೆ ಉಪ್ಪಿಲ್ಲ, ಸಾರಿಗೆ ಮಾತ್ರ ಒಗ್ಗರಣೆ ಕಡಿಮೆ ಆಗಿದೆ, ಹಪ್ಪಳ ಸೊಂಡಿಗೆ ಮಾತ್ರ ಚೆನ್ನಾಗಿದೆ ಎಂದು ಹೇಳಿಕೊಂಡು ಇಂದು ಯುಗಾರಂಭ, ಇಂದು ಮಕರ ಸಂಕ್ರಮಣ, ಇಂದು ಮೇಘ ಸಂಕ್ರಮಣ, ಇಂದು ವಿಜಯದಶಮಿ ಎಂದು ಹೇಳಿಕೊಂಡು ಇದಕ್ಕೆಲ್ಲ ಭೂದಾನ, ಗೋದಾನ, ಹಿರಣ್ಯದಾನ ಎಂದು ಹೇಳಿಕೊಂಡು ಕಾಲವನ್ನು ಕಳೆಯುವ ನಿಮಗೆ ಕಾಲದ ಗೋಟಿ ಏತಕ್ಕೆ ಬೇಕು? ಆಚಾರ್ಯರೇ, ಸ್ನಾನ ಮಾಡಿ ಮಡಿಯನ್ನಿಟ್ಟು ದ್ವಾದಶಪಟ್ಟು ನಾಮಗಳನ್ನಿಟ್ಟು 8 ಮಕ್ಕಳನ್ನು ಕರೆದುಕೊಂಡು ಗಂಡರ ಮನೆಗೆ ಕರೆದುಕೊಂಡು ಹೋಗಿ ಪತ್ರಾಳೆಯಲ್ಲಿ ಬುಷ್ಠಾನವನ್ನು ಒಟ್ಟಿಕೊಂಡು ಕಟ್ಟಿಯ ಮನೆಯ ಮೇಲೆ ಗಟ್ಟಿಯಾಗಿ ಕುಳಿತುಕೊಂಡು ಬುಷ್ಠಾನವನ್ನು ತೆಗೆದುಕೊಂಡು ಬರೋ ನಿಮಗೆ ಇಂದು ಜಪತಪ ಅನುಷ್ಠಾನವು ಯಾಕೆ ಬೇಕು? ಅರೇ ದ್ರೋಣರೇ, ಉಪವಾಸ ಏಕಾದಶಿ ವ್ರತವನ್ನು ಮಾಡುವುದನ್ನು ಬಿಟ್ಟು, ಅಡಿಗೆ ಮನೆಯಲ್ಲಿ ಓಡಾಡುವುದನ್ನು ಬಿಟ್ಟು ಈ ಬಡದಾಡುವ ಕಾಲದ ಗೋಷ್ಠಿ ನಿನಗೆ ಏತಕ್ಕೆ ಬೇಕು? ದ್ರೋಣ, ನೋಡನ್ನ ಬುಧಬಲದ ದ್ರೋಣ. ಎಲೈ ಗಣಪತಿ, ಸಹಜವಾಗಿ ಹಾಡುವ ಈ ಆಚಾರ್ಯರೇ. ಆಲೋಚನಾದ ಶ್ರೀಕೃಷ್ಣನಿಂದ ನಿಮ್ಮದೊಂದು ಬಾಳ್ವೆಯೋ ಇಲ್ಲಿ ಯಾದಗಿಯದೊಂದು ನಿನ್ನ ಪೌರೀಕವನ್ನು ಕೊಟ್ಟಿಕೊಳ್ಳುವೆಯ ವಲ್ಲಹರ ಮನೆ ಒಳಗೆ ಇದ್ದು ಕಾಲ ಹಣೆಯನ್ನು ಮಾಡಿ ಬಂದ ಕೈ ಮುಚ್ಚಿ ಮತ್ತೆ ಮುಂದೆ ಗುಡಿಗುಡಿಸುವ ಬಾಣದ ಬರವನ್ನು ತಲಹರಿಸೋ ಸುಭದ್ರಿ ಕುಮಾರ, ನಿಮ್ಮ ಅಪ್ಪನಿಗೆ ವಿದ್ಯೆಯನ್ನು ನಾನೆಲ್ಲ ಹೇಳಿದ್ದು ಪೋರ ನಿನಗಿಳಿದಿರುವ ಕೂಡ ಓ ನಮ್ಮ
ಮುಂದೆ ಶಬ್ದ ಭ್ರಷ್ಟರಾಗಿ ಹೋಗಬೇಕಾದಿತು. ಆಗಲೇ ಬರುತ್ತದೆ ದ್ರೋಣರೇ, ಬುದ್ಧಿ ಸುಂದರೇ. ಇಂದಿನ ದಿನ ಯಾವ ಮಾರಾಯನ ಮೃಷ್ಟಾನ ಪದಾರ್ಥವನ್ನು ಮಾಡಿದವನೆಂದು ಇಲ್ಲಿಯ ಮೇಲೆ ಬೆಕ್ಕಿನ ಕಣ್ಣು, ಹೋಳಿಗೆಯ ಮೇಲೆ ನಿಮ್ಮ ಕಣ್ಣು, ನಮ್ಮಂತ ಸೂರದಿಗಳಿಗೆ ಯುದ್ಧ ರಂಗದ ಮೇಲೆ ಕಣ್ಣು. ಕುಲಕಂಟಕರಾದ ಕೌರವನ ತಂಡೆಯನ್ನು ಕಲಿಸಿ ಬಿಟ್ಟರೆ ನಿನಗೆ ಮುಂದೆ ಸುಖ ಶಾಂತಿ ಉಂಟಾಯಿತು. ಇಲ್ಲವಾದರೆ ನಿನ್ನ ಕಂಡ ಅರಿಯುವ ಬಂಡನೆಂದರೆ ನಿನ್ನ ಧನಸ್ಸನ್ನು ಪುಡಿ ಪುಡಿ ಮಾಡುವ ಸಾಧ್ಯ ದುಡ್ಡಾಗಿ ಮಾಡುವಂತೆ ಮಾಡುವನು ದ್ರೋಣ. ನಾಳೆಲ್ಲ ಸಾಹಸದ ಗುಣ. ಅತಿ ಜಾಗ್ರತೆಯಿಂದ ಇದ್ದಕ್ಕೆ ನಿಲ್ಲು. ಜಾಗ್ರತೆಯಿಂದ ಇದ್ದಕ್ಕೆ ನಿಲ್ಲಲೇ ಸ್ವಾಮಿಗಳೇ. ಎತ್ತ ಜನಕನಂಬಿಟ್ಟು ಈ ಹೊತ್ತಿಗೆ ನಿರ್ಭಾಗ್ಯವನ್ನು ಮಾಡಿಕೊಂಡಿರ ಮತಿವಂತೆಯಾದ ಭಾನುಮತಿಯು ಚಿತಕಾಲವೇ ಸುತನೇನಾದರೆಂದು ಕೇಳಿದರೆ ನಾನು ಏನೆಂದು ಹೇಳಿದೆ. ನಿಮ್ಮ ಮರಣದ ವರ್ತಮಾನವನ್ನು ಕೇಳಿದ ಕ್ಷಣಕ್ಕೆ ಅಯ್ಯೋ ಎಂದು ಬಿಟ್ಟು ಹೊರರಾಗುವ ಸತ್ಯವ ಬೇಗ ಶಾಂತಿ ಮಾಡಿ. ಅಯ್ಯೋ ದೇವರೇ, ತಾರಕವಾಗಿ ದಾಂಡವನ್ನು ಕೊಲ್ಲದೆ ಎಲ್ಲ ಮಕ್ಕಳನ್ನು ಹಾಳು ಮಾಡಿರುತ್ತೀರಿ. ತಾವು ಹೇಳಿದ ತುರುಳೆತ್ತು ಎತ್ತ ಉಳಿಸಿ ನೀನು ಎತ್ತಮನೆ ಹಾಳಾಯಿತೆಂಬಂತೆ ಬೆಟ್ಟಸದ ರಕ್ತವೆಲ್ಲ ಕಳೆದುಕೊಂಡೆನು. ಮಕ್ಕಳನ್ನೆಲ್ಲ ಮುಂದೆ ಮೃತ್ಯುಗೆ ತುತ್ತು ಮಾಡಿಕೊಟ್ಟಿಯೇನೋ ಅಪ್ಪಲಾಯಿತು ನಮ್ಮ ಬಲವೆಲ್ಲ. ಪಾಂಡವರ ಪುಣ್ಯಕ್ಕೆ ಈಡಿಲ್ಲವೆಂದು ತಿಳಿದುಕೊಂಡನು. ನಿಮ್ಮನ್ನು ನಂಬಿ ಅವರೊಡನೆ ಹಗೆಯನ್ನು ಕಟ್ಟಿಕೊಂಡದ್ದು ಎನ್ನದು ಮೂರ್ಖತನ. ಮಕ್ಕಳ ಋಣ ತೀರಿ ಹೋಯಿತು ನೋಡು, ನಿಮ್ಮಂತವರಿದ್ದರೆ ಇನ್ನೇನಿದೆ ಎನ್ನ ಒದಗನ. ನಿಮ್ಮ ದೇವವಾಗಿತ್ತು. ನಿಮ್ಮಂತ ಬಂಧವನ್ನು ನಿರ್ಮಿತಕ್ಕೆ ಎಲ್ಲ ಪ್ರಾಣವನ್ನು ಮಾತ್ರ ಕಂಠವನ್ನು ಸಿರಿಸಿಕೊಂಡಿರುವ ದುರ್ಯೋಧನ ಪ್ರಾಣವು ಕಂಠದಲ್ಲಿ ಸಿಲುಕಿದ್ದರೆ ಗಟ್ಟಿಯಾಗಿ ಬಾಯಿ ಮುಚ್ಚಿಕೋ, ಎತ್ತ ಹೋಗುವುದಿಲ್ಲ. ಗುರುಗಳೇ, ಎಣ್ಣನ್ನು ಆಸೆ ಮಾಡುವುದಕ್ಕೆ ನಿಮ್ಮ ಸ್ವತಂತ್ರವಲ್ಲ. ನನ್ನ ನನ್ನ ಗುಣಕ್ಕೆ ದಾನ ಮಾಡುವುದೇನು? ಅಬ್ಬೋ ಬುದ್ಧಿ ಭಟಿಯಾದ ಸುತನಿಯೇ ತತ್ಪುತ್ರ ಬುದ್ಧಿವಂತಿರನ್ನು ಉತ್ಕುಟ್ಟವನವನೆಯನ್ನು ಬಿಡು ತತ್ಕಾಲೋ ಮೊದಲು ಅವರವರ ಹಾಯಿ ಬಿಸಿ ಪರಿಮಿತಿ ಇದ್ದ ಮೇಲೆ ಹರಿಸಿ ಹೆಚ್ಚಿಗೆ ಬರೀ ಇದಕ್ಕೆ ಇದಲಿಗಿದ್ದವು
ಅದೇನು ಚೆನ್ನಾಗಿದೆ ಪಕ್ಷಿ ವಾಹನ ಸಹೋದರರ ಅಭಿಮಾನ್ಯನ ದಕ್ಷ ವಹಿಸಿ ಬಂದರು ನಿರ್ಲಕ್ಷ್ಯದಿಂದ ಗಿಡ ಸಂಭೋಗಕ್ಕೆ ಗಿಡಕ ನೀಡಿದಂತೆ ಕುರುಪಡೆಯನ್ನು ಒಡೆಗೆ ಕಡಿಯರನು ಪೌರವೆಂದ ಅಶ್ವತ್ಥಾಮ ಕೃಪಾದಿಗಳನ್ನು ಕೂಡಿಕೊಂಡು ಮುಂಭಾಗಕ್ಕೆ ಹೋಗುವನು ಶೀಘ್ರದಿಂದ ಹಿಂಭಾಗಕ್ಕೆ ಹೋಗುತ್ತನ್ನ ಪೌರವನ ಇಂಥ ಮಾತುಗಳನ್ನು ಬೇಡಬಹುದೇ ಶಂಕರನಿಗೆ ಕಿಂಕರನಾಗಿ ಬಾಧವ ದಾತ್ರವನ್ನ ಪಡೆದ ಮಾತನಿಗೆ ಸಾಗಿದ ವೀರ ಗಂಧರ್ವಂಧರಿಸಿರುವ ಉದ್ರಾಂಗಿತನಿಗೆ ಲಾಹಕರೇ ಅವ ಕನ್ನ ಇಂಥ ಕತ್ತು ರಾಟಿ ಮಾತುಗಳನ್ನು ಹೇಳುವುದಕ್ಕೆ ನೀನೇ ಮಕ್ಕಳಿಲ್ಲದವನೇ ಹೇಗೆ ನಾನು ಮಕ್ಕಳಿಲ್ಲವನಂತೆ ಹೇಳ್ತೀನಿ ಸೋಳಿಗಳ ರಣಧೀರ ನೆನೆದ ಬೆದ್ದಡ ಮುಂಭಾಗದಲ್ಲಿ ನಿಂತ ಪ್ರಾಣವನ್ನಾದರೂ ಕೊಡಬಲ್ಲೆನು ಎಂದ ಕನ್ನ ಘಾತಕ ಕೃತ್ಯವನ್ನು ಮಾಡಿದರೆ ಎತ್ತ ಕಂಡ ಗಾಯವನ್ನು ಹಣಕ್ಕೆ ಕಲ್ಲವನ್ನ ಕಂಡಾರು ದ್ರೋಣ ಕೂದಲು ನೋಡಬೇಕೆಂದು ಯಾತಕ್ಕೆ ಹುಟ್ಟಿದೋ ನಿನಗಿಂತ ದುರ್ಗುಣ ಈ ಮಾತು ಮಾತ್ರ ನಾನೇನು ಸಾಮಾನ್ಯಗಳೆಂದು ತಿಳಿದುಕೊಂಡೆಯ ಕುರುವಲ್ಲಭನ ಸೈನ್ಯವಲ್ಲ ದಿಕ್ಪಲಾಯನ ಮಾಡಿ ಮಿಕ್ಕಿ ನಿಂತಿರುವನು ಚಿಕ್ಕವನಿಗೆ ತಕ್ಕ ಉಪಾಯವನ್ನು ಕಲಿತನ ಜೈ ಸೂರ್ಯನಂದನ ಹಿಮ್ಮೊಗದಲ್ಲಿ ನಿಂತ ಅಭಿಮಾನ್ಯನನ್ನು ಧನುವನ್ನು ತಡಿ ಧನುವನ್ನು ತಡಿ ಈ ಕ್ಷಣ ನಡೆಯಿಂದ ಅನಾಹುತವನ್ನ ಅಯ್ಯೋ ಅಯ್ಯೋ ದ್ರೋಣ ಎನಗೆ ಮಾತ್ರ ಸರಿ ಹೋಗಲು ಈ ನಿನ್ನ ದುರ್ಗುಣ ಮಂಡಲವನ್ನ ದಂಡಗಳ ಉಚ್ಚಾರ ಮಂಡಲೇಶ ನಾನ ಗುರು ಮಂಡಲೇಶನು ಎಲ್ಲ ಮೇಲೆ ಬೇದರಿಂದ ಎಲ್ಲ ಎನಗೆ ಕೊಟ್ಟ ಹಸ್ತರಾಜ್ಯವನ್ನು ಖಂಡಿತವಾಗಿ ಕೊಡಬಹುದೆಂದು ದಂಡಿಗಳ ಕಾಲಕ್ಕೆ ಎಲ್ಲ ಪ್ರಚಂಡತರ ಕೀರ್ತಿಯನ್ನು ಹೊಂದಿಲ್ಲ ಎಲ್ಲಂತ ಗಂಡಗಲಿಯ ಕೊಡದ ಅಭಿಮಾನವೆಂಬ ಉಂಡಾಡುವುದನ್ನು ನಿರ್ಮಾಣದಲ್ಲಿ ಖಂಡಿಸಿದರೆ ಮಂಡ್ಯವಾಗಿ ಬಾಳುವುದಕ್ಕೆಂತ ಭೂಮಂಡಲದಲ್ಲಿ ಒಂದು ಗುಂಡನ್ನಾಡು ಸಾಲ ಬಿಡುವುದು ಲೇಸಲ್ಲ ಮೇಲು ದುರಾಭಿಪ್ರಾಯವಾದ ದೋಡ ನಿನ್ನಲ್ಲಿ ಧರ್ಮವಾದರೆ ಇಲ್ಲವಲ್ಲೋ ದೋಡ ಅವ್ವೋ ಅಂಬುಜಾಕ್ಷನಾದ ಸೂರ್ಯ ಸಂಭವನ್ನೇ ಅವಳು ಆಚಾರ್ಯರೇ ಕುಂಬಿರೀಶನಾದ ಏಳುವ ನುಡಿಯನ್ನು ಲಕ್ಷ್ಯವಿಟ್ಟು ಕೇಳುತ್ತೇನೆ ಅಧ್ಯಯನ ಚೆನ್ನಾಗಿ ಆಚಾರ್ಯರೇ ಅಯ್ಯೋ ಶಿವ ಶಿವ ಇದು ಹೇಳು ದುರ್ಭವ ಅಂತಃಕರಣ ಸುಮ್ಮನಾಗದವಳು ಎನಗೆ ಮಾತ್ರ ಇಂತಹ ಕಾರ್ಯಕ್ಕೆ ಗುರು ತ್ರಾಣವಿದ್ದರ ತಮ್ಮೊಡದಲ್ಲಿ ನಿಂತ ಪ್ರಾಣವಧಾನಗಳು ಪ್ರಾಣಿಗಳಿಗೆ ಪ್ರಾಣವಿದ್ದರ ತಮ್ಮುಖದಲ್ಲಿ ನಿಂತ ಪ್ರಾಣವನ್ನಾಮರ ಕೊಡುವರೆಂದು ಈ ದೋಳನಿಗೆ ಹಣೆಯನ್ನು ಬರೆದುಕೊಂಡು ಹೇಳಿದರು ಸೇನಾಧ್ಯಕ್ಷರಾದ ದೋಳರು ಕೇಳಲನ್ನು ನಾನು ಎಷ್ಟು ಹೇಳಿದರೆ ಬೋಳಿವರಲ್ಲಿ ವಹಿಸಾಗದೆ ಅಭಿಮಾನ ನಿಮ್ಮ ಕೆರಗಳನ್ನು ಬಿಡುತ್ತಾಗಿದೆ ಈಗ ಸುಳ್ಳುತ್ತಿ
ಎತ್ತ ನೋಡಿದರು ರಕ್ತದ ಮಡುವಿನ ತೇಲಾಡುವ ದಿಂಬುಗಳು ಮುಂಡಂಗಳು ಸಾರದೆ ಕರಣ ಚರದಿಂದ ಹರಿದು ಬಿದ್ದ ತುಂಡುಗಳು ಇಂಡು ಭೂತಂಗಳಿಗೆ ಖಂಡಿ ಮಾಡಿದವು. ಓಹೋ ಅತ್ತ ನೋಡು ಸಾರಥಿ, ನೋಡರು ಮತ್ತೊಮ್ಮೆ ಪಂಚಾಂಗ ಶ್ರವಣ ಮಾಡಲಿಕ್ಕೆ ಬರುತ್ತಿರುವರು ಅತ್ತ ಬರಲಿ. ಹಿಡಿದ ಪಿಚಾಚಿತನವನ್ನು ಬಿಡಿಸಿ ಕಳಿಸಿದ ಸಾರಥಿ ನೋಡೆಲ್ಲ ಬಲದ ರೀತಿ ನಿನ್ನೆ ಸುಲ್ತಾನಪತಿ ಬಾಲಕನೆಂದು ವರ್ಣಿಸಿದರೆಕ್ಕ ಬಲ್ಲ ಸಹಜವಾಗಿ ನಿಂತಿರುವ ಆಚಾರ್ಯರೇ, ನಿನಗಿನ್ನು ಕಾಲ ಒದಗಿದ್ದು ಎತ್ತ ಮಾತಾ ಪಿತರನ್ನು ಮನದಲ್ಲಿ ಸ್ಮರಿಸಿಕೋ. ಮಾಂಸಮತಿಯ ನಿನ್ನ ಪಿಂಡವನ್ನು ಮುರಿಯುವ ಕರೆಸುವ ಕನಿಷ್ಠ ನಿನ್ನ ಹೃದಯವನ್ನು ತೋಡುವ ಭಾವ ಬಂದ ದ್ರೋಣ ಮತ್ತೊಮ್ಮೆ ಭೋಜನ ಮಾಡಿ ಬಂದೇನು ಈ ಕ್ಷಣ. ಬೆರಳುಗಳ ಎಣಿಸುವ ಗಣಿತ ಶಾಸ್ತ್ರವನ್ನು ತಂದಿರೋ ಈ ಕ್ಷಣ. ಇಲ್ಲವೇ ಮತ್ತೊಮ್ಮೆ ನಡುವೆ ದುರವನ್ನು ಮಾಡುವುದಕ್ಕೆ ಅಪೇಕ್ಷೆ ಇದ್ದರೆ ತಾರಮನೆಯನ್ನು ನೋಡಿಕೊಂಡು ಬಂದಿರೇನೋ ಈ ಕ್ಷಣವ. ಅವೋ ದ್ರೋಣರೇ, ಓದಿನರಿಯುವುದರಿಂದ ಆಕಾಶವು ಹಾಳಾಗುವುದೇ, ಕಬ್ಬಿನಿಂದ ಎದ್ದು ಬರುವ ಎಪ್ಪುಲಿಯು ಇಕ್ಕರಗಾಗಿ ನಿಲ್ಲುವುದೇ. ನಿನ್ನ ಪಂಚಾಂಗಗಳನ್ನೆಲ್ಲ ನೊಪ್ಪು ನೊಪ್ಪು ಮಾಡುವೆ ದ್ರೋಣ. ಅತಿ ಜಾಗ್ರತೆಯಿಂದ ಇದ್ದಕ್ಕೆ ನಿಲ್ಲಲಾಯಿ. ನೋಡಿದೆ ಇವನ ರೀತಿ. ನೋಡಿದ ದೇವ ಯಾಕಂತ ಮಾತ ಆಚಾರ್ಯರು ಬಂದು ಪೇಚಾಡಿಕೊಂಡು ಹೋಗುವಂತೆ ಕಾಣುವುದು. ಸಾರದೆ ಮತ್ತಾವನಾಗಿರ್ತಾರೆ ಇದ್ದಕ್ಕೆ ಬರಲಿ ಸಾರದೆ ಅತಿ ಜಾಗ್ರತೆ. ನಿನ್ನೆ ಸಾರಥಿ ಎಲ್ಲನ್ನ ಅಭಿಮಾನ್ಯ ಕರೆದೊಳಗೆ ಸಿಲುಕಿದಂತೆ ಮಾಡಿರಲು ಆ ಸಣ್ಣನೆಂಬ ಸುಮತಿ ಮೆಲ್ಲನ ಜಾತಿ ಬಂದನು ಹೀಟಿಗೆ ಜಾಗತಿ. ಸ್ವಲ್ಪ ತಡವಾಗಿದ್ದರೆ ಮಾಡಿಸುತ್ತಿದ್ದನು ಯಮನಾಲಯ ಬೀದಿ ಹಿಡಿಯುವ ಮುಂಚೆ ಗಂಡನು ಯಾಕೆ ಕೆಪ್ಪುತ್ತಲೋ ನನ್ನ ನೀಟ ಬುದ್ಧಿ. ಸೇನಾಧಿ ಪಟ್ಟವು ಅಭಿಮಾನ್ಯನ ಭಾವನೆಯಿಂದ ಅವನ ತನವನ್ನು ತೆಗೆಯುವನೆಂದು ಹೇಳಿ ಮಾತನಾಡದ ಇಂಥ ಮೋಟವನ್ನು ಗುಣವನ್ನ ಗುರುಗಳಾದ ದ್ರೋಣಾಚಾರ್ಯರೇ ಅಮ್ಮ
ಭೂಮಿಯ ಕೆಳಮದಿದ್ದರೆ ಎನ್ನನ್ನು ಕಲಿಕರನೆಂದು ಕರೆಯಬೇಡಿರಿ. ಹಾಗಾದರೆ ಇನ್ನೊಬ್ಬ ಮುದ್ದಕ್ಷವಾಗುವಿನ ಕರ್ಣ, ಅವನ ಗಂಧವನ್ನು ಒಡೆಯಬೇಕು ಶೀಘ್ರವಾಗಿ ಕರ್ಣ. ರಾಜಾದಿರಾಜ ಕನ್ಯಾ ನಿನ್ನೆಟ್ಟನಂತ ಹಾಲಿ ಗುರುಗಳೇ. ವೈಭೈರವ ಈ ಸಾರದೆ ಓದಿ. ದ್ರೋಣರು ಮತ್ತೆ ತಿರುಗಿ ಬಂದಂತಾಯಿತು. ಹಾ, ಅವರಿಗೆ ಹಿಡಿದ ಸೇನಾಧಿಕ ನಮ್ಮ ಭ್ರಾಂತಿ ಹಿತ್ತಿತ್ತ ಬರಲಿ ಅವರಿಗೆ ಬಿಡಿಸುವ ಶಾಂತಿ. ಅತಿ ಜಾಗ್ರತೆಯಿಂದ ಇದ್ದಕ್ಕೆ ನಿಲ್ಲವೇ ಜಾಗ್ರತೆಯಿಂದ ಇದ್ದಕ್ಕೆ ನಿಲ್ಲವೇ ಈ ದ್ರೋಣಾಚಾರ್ಯರೇ. ಆಹಾ, ಇದೇನು ಆಶ್ಚರ್ಯ! ಹರದಲ್ಲಿದ್ದ ತನುವನ್ನು ಖಂಡಿಸಿದನು ಅವನು. ಹಿಂದಿರುಗಿ ನೋಡುವೆನು. ಎಲೇ ಅದಮ, ಅವಸರ ಸಂಧಾನವಿದು. ಬಾಬುರೇ, ಜಗದಲ್ಲಿ ಬಿಲ್ಲಾಳು ನೀನುವುದು. ಫಲ ಫಲ ತ್ರಿಲೋಕದಲ್ಲಿ ಇಂಥ ವೀರಾದಿ ವೀರನೆಂದು ಈ ಬಿಲ್ಲಾಳತನವನ್ನು ಮೆಚ್ಚುವರು. ನಿನ್ನ ಸಾಹಸಕ್ಕೆ ಫಲ ಫಲ ಎನ್ನುವರು. ವಂಚಿಸಿ ಮೀನು ಹಿಡಿಯುವ ವೃತ್ತಿಯನ್ನು ಮಾತ್ರ ಎನ್ನ ಮುಂದೆ ವ್ಯಕ್ತಪಡಿಸಿದೆ. ನೀತಿ ಇಲ್ಲದೆ ಕೋತಿಯಂತೆ ಹಾರಾಡಿ ಪರರ ಮಾತು ಕೇಳಿ ಇಂಥ ಅಪಖ್ಯಾತಿಯನ್ನು ಪೊತ್ತೆಯಲ್ಲೋ ಸೂರ್ಯಸುತ್ತನೆ. ಈ ಎನ್ನ ಕಡೆಗೆ ಮುಖವೆತ್ತಿ ನೋಡೋ ಘಾತುಕನೇ, ಭೂತಳವನ್ನು ಬೆಳಗಿಸುವ ಸೂರ್ಯನಂದನೇ. ಇಂಥ ಅಪಖ್ಯಾತಿಯನ್ನು ಹೊತ್ತು ಮಾತು ಮಾತ್ರದಲ್ಲಿ ಮಣ್ಣಿನಲ್ಲಿ ಕಲೆತು ಹೋಗುವ ತೂತು ಮಡಿಕೆಯ ಮೇಲೆ ಶರೀರದ ಮೇಲೆ ಪ್ರೀತಿಯನ್ನಿಟ್ಟು ಅನಂತ ಕಾಲವಿರುವ ಕೀರ್ತಿಯನ್ನು ಸುಟ್ಟು ಕ್ಷೇತ್ರನಾದ ಈಜನ ಮೆಚ್ಚದಿರುವಂತೆ ಹಿಮ್ಮುಖದಲ್ಲಿ ನಿಂತು ಕರವನ್ನು ಖಂಡಿಸುವುದಕ್ಕೆ, ಇಂತಹ ಮೋಸಕೃತ್ಯ ಮಾಡುವುದಕ್ಕಿಂತ ಕಾಸಿಗೆ ಹಾಸ ಪಡುವ ಏಚೆಯರಿಗೆ ದಾಸನಾಗಿ ಕೆಲಸ ಮಾಡುವುದು ಲೇಸಲ್ಲವೋ? ಅದು ಖಂಡ ಹೋಳಿಗೆ ಮಂಡಲದಲ್ಲಿ ಗಂಟುಗಳಿಗೆ ಮುಖ ತೋರದೆ ಯಾವ ಬಂಡಿಗೆ ಹಾಯ್ದು ಪ್ರಾಣವನ್ನು ಬಿಡುವುದು ಲೇಸಲ್ಲವ? ಪ್ರಶ್ನೆ ಪ್ರಾಣವಿದ್ದರೆ ಸಮ್ಮುಖದಲ್ಲಿ ನಿಂತು ಪ್ರಾಣವನ್ನಾದರೂ ಕೊಡುವನೆಂದು ನಿನ್ನ ಹೇಳಕ್ಕೆ ಹಾರಾಟ ಪಡೆದುಕೊಂಡು ಹೇಳಿದರು. ಅರಿಯದ ತರುಣನ ಹಿಂಭಾಗದಲ್ಲಿ ನಿಂತು ದರವನ್ನು ಗಂಟಿಸಿದರೆ ಸುಸ್ಥಿರವಾದವರೆಂದು ಬರಿಬರಿಯಿಂದ ಬೇಡಿಕೊಂಡರು. ಆಹೋ ದ್ರೋಣರೇ, ತಗ್ಗದು. ಶ್ರೇಷ್ಠನಾದ ಕೌರವನೆಯನ್ನು ಬೇರೆ ಬೇಸರವೆಂದಿರುವ ಚಿಂತೆ ಇಲ್ಲ. ಹೊಟ್ಟೆ ಅನ್ನ ತಿನ್ನುವರಿನ ಬಟ್ಟೆಯನ್ನು ನೆಟ್ಟಗೆ ತಿಳಿದರೂ ಎರಗತ್ತಿನ ಉತ್ಕೃಷ್ಟತೆಯ ಕೋಪವು ತಗ್ಗದು. ಅಹೇ ಕಡಮತಿಯೇ, ಹುಡುಗರ ಕಡೆಯಿಂದ ಎಲ್ಲೆಲ್ಲೂ ನಡೆ ಬೇರೆ ಏರಿಸಿದೆಯಲ್ಲ. ದೇಹಿಯಂದವನಿಗೆ ಪ್ರಾಣವನ್ನಾದರೂ ಕೊಡುವ ಪ್ರಾಣಿಕರಿಗೆ ಮೋಸ ಮಾಡಿದಿರಿ. ಇನ್ನಾದರೂ ನಿನ್ನ ಮನಸ್ಸು ತಣ್ಣಗಾಯ್ತು ಎನ್ನುವ ದೂರ ಅಲ್ಲ ಪಾರ್ಶ್ವ, ಮೊದಲೇ ನೀವು ತಿಳಿಯುತ್ತಾರೆ, ಈಗ ತಂದರೆ ಏನಾಯಿತು? ಓಹೋ ದ್ರೋಣರೇ, ಸಾಕು ಸಾಕು ನಿಮ್ಮ ನುಡಿಯೇ ನನಗೆ
ಆಗಿಲ್ಲ. ನನಗೆ ತಕ್ಕೆ ಇದ್ದದ ಚಿಂತನೆ ಈ ಸೇನಾಧಿಪಟ್ಟವು ಈ ಸೇನಾಧಿಪಟ್ಟವು ಕೌರವನಿಗೆ ಹೋಗಿ ಒಪ್ಪಿಸುವ ಸಾರಥಿ ಹಾಗೆ ಜಗಕ್ಕೆ ಕೌರವೇಂದ್ರನಲ್ಲಿಗೆ ಮಾತ್ರ ಹೋಗಬೇಡಿರಿ. ನಿಮ್ಮ ಕಡೆ ತಪ್ಪೇರಿದೆ ಕೌರವೇಂದ್ರ ಗೆಲ್ಲುವುದಕ್ಕೋಸ್ಕರ ಸಹಾಯ ಮಾಡಿದಿರಿ. ಮತ್ತೊಮ್ಮೆ ಅಭಿಮಾನ್ಯನ ಮುಂಭಾಗದಲ್ಲಿ ನಿಂತು ಧಾರಣ ಮಾಡಿರಿ. ಎಲ್ಲ ಕೃಪ ಅಪ್ಪತ್ತಮ್ಮ ಚೆಲ್ಲಾಡಿ ಕುಪಟ ನಾಯಕರೇ ತಡವಾಟಿಯನ್ನು ರವಿಸುತ್ತನು ಬಾಪುರ ಕುಪಟನ್ನು ರವಿಸುತ್ತನಮ್ಮ. ಬಾಪುರ ಬಾಪುರ ಕೃಪಚಾಪರನು ಅಭಿಮಾನ್ಯನನ್ನು ನಿರಾವರಣೆಯನ್ನು ರವಿಸುತ್ತನ್ನು ಮಾಡಿದರು. ಇದೇ ಸಮಯ ನಿಮ್ಮ ಎದೆಗಳನ್ನು ನಿಲ್ಲಿಸಿ ಪಾಕ ಸಂಭಾರ ಕುದುರೆಗಳ ತಾಟಿಗಳನ್ನು ತಡೆದು ಭೀಕರನಾದ ಎದೆಯ ಹೃದಯವನ್ನು ಮಾಡಿರಿ. ಬಾಳ ನರನಂದನ ಶರವತಿ ಏಕಕಾಲದ ಅಭಿಮಾನ್ಯನ ಹೃದಯವನ್ನು ತೋರಿರಿ. ಬಾಳ ನಿಮ್ಮ ಚಾಪಕ್ಕರ ಶವವನ್ನು ಮರೆಯಬೇಡಿರಿ. ಎಲ್ಲ ಸಾರಥಿ ನೋಡಿದೆ ಆ ಕರ್ಣನು ಮಾಡಿದ ಮೋಸದ ರೀತಿ. ನೋಡಿದ ದೇವ ಸರಸರದ ಕಾರ್ಮಿಕವನ್ನು ಖಂಡಿಸಿ ಸುಳಿವು ಕಂಡು ಬಲಶಾಲಿಗಳಂತೆ ಅತಿರಥರನ್ನು ಹೂಡಿ ಮಿತಿ ಇಲ್ಲದೆ ಆನಂದಗಳನ್ನು ಹೂಡಿದರು. ದ್ರೋಣರು ಕನಕ ತುಪ್ಪದ ಜಾಣನಾಥ ದ್ರೋಣರು ಮಾತ್ರ ಎನ್ನ ರಥವನ್ನು ಪುಡಿಪುಡಿಯನ್ನಾಗಿ ಮಾಡಿದನು. ಅಶ್ವತ್ಥಾಮನೆತ್ತರೆ ಎನ್ನ ಸಾರಥಿಯನ್ನು ಕೆಡವಿದನು. ಕೃಪಾ ಸಂಜಯರಬ್ಬರು ಎನ್ನ ರಥದ ಪತಾಕೆಗಳನ್ನು ಮುರಿದು ತುರಾಯಿಗಳನ್ನು ತೆರೆದು ಆರಿಸಿದರು. ತೊಡಗುವುದಕ್ಕೆ ನೆರವಿಲ್ಲದ ಕಾರಣ ಮೇಲುಕ್ಕಿ ಬರುವ ಬಲ ಸಮೂಹವನ್ನು ತಡೆದು ಅತಿರಥರನ್ನು ತಡೆದು ನಿಲ್ಲಿಸುವನು. ಸಾರಥಿ ನೋಡಿದೆಯ ಎನ್ನ ಪ್ರಯತ್ನದ ರೀತಿ. ಫಲ ಅಭಿಮಾನವನ್ನು ಗೆಲ್ಲಿದ ಚಡಿರತರಲ್ಲ ಕಲಿವೀರ ನಡುವೆಯೇ ಹುಡುಗರು ಕಟ್ಟ ನಾವುದಿನ ಕಡೆಗಳಿಗೆ ಪಡೆಗಿಂತ ಮುಂದಾಗಿ ಹೋಡುವರಿ. ಒಡೆಯನನ್ನು ಹಿಡಿದುಕೊಳ್ಳುವ ಜಗಪತಿಗಳೇ ನಿಮ್ಮ ಜನ್ಮವು ಸುಡಲಿ. ಇಂಥ ರಾಜಕಾರ್ಯಗಳನ್ನು ನಾನು ಹೇಗೆ ನಮ್ಮಲ್ಲಿ ಸಾರಥಿ ನೋಡಿ ನೀತಿ ಎಲ್ಲ ಸೂರ್ಯ ಸಂಭವನಾದ ಕರ್ಮನೇ ಕೇಳಿಯ ಕಠಿಣನಾದ ವಚನವಾದ ನುಡಿಗಳನ್ನು ಕೇಳಿದ್ರಾಚಾರ್ಯರೇ ಕಡಿಗಾಲೆ ಹಾದ ಅಭಿಮಾನ್ಯನು ಖಡ್ಗದಾಗಿಯಾದರೂ ತಡೆಯಬಹುದು. ಪದವೀಪರ ನುಡಿದ ಭಾಷೆಗೆ ತಡೆಯಾಗದು ಎನ್ನೆಯ ಕೈಯಲ್ಲಿ. ಜಲ ಕರ್ಣ ಇದೇನು ಅನ್ಯಾಯ? ಬಲ ಕಲಿಪಾತ್ತನ ದರಯ ಖಡ್ಗದಾರೆಯಿಂದ ಬಲವನ್ನು ಹೊಡೆದಿದೆಯಾ? ಈಗ ಕೋದಂಡ ಎಂಬತ್ತ ರಾಜ್ಮಿಕ ರುಚಿಕಂಗಳಂ ಹಳವಡಿಸಿ ನಿನ್ನ ಖಡ್ಗವಲ್ಲ ಭೂಮಿಯ ಕಡೆಗಳು ಆತಂಬವ ಕಳೆದ ಬಿದ್ದಿರುವ ನಿನ್ನ ಖಡ್ಗವ ಎಲ್ಲ ಕಪ್ಪಲಿಗನಾದ ಕರ್ಣ ಅಹೋ ಬಾಲಕ ಕರ್ಣಕರ ಬಹಳ ಒಪ್ಪೋದರೆ ನಾ ಬೆದರಬಲ್ಲವನೇ. ಮದಮೂರ್ತರ ಸದಬಡದ ಎನ್ನ ಕದ ದಂಡದಿಂದ ಕರ್ರನ ತಿರುಗಿದೆ ಪರಬಲವನ್ನು ಹೊತ್ತು ಕಟ್ಟದಲ್ಲಿ ನೋಡ. ಅದಮ ಹೊಳಿಪೈರೈ ಸಾರದೆ ಎನ್ನಗದ ದಂಡದ ದೆಪ್ಪೆಗೆ ಕರ್ಣನೆಂಬ ಕಪ್ಪಲಿಗನು 500 ಹೆಜ್ಜೆ ಹಿಂದಕ್ಕೆ ತೆರೆದು ನಿಬ್ಬೆರಗಾಗಿ ನಿಂತನು. ಸಾರದೆ ಅಶ್ವತ್ಥಾಮನ ಸಾರಥಿ ದ್ರೋಣದ
ರಥಾತುರಾಯಿಗಳು ದ್ರೋಣ ರಥವನ್ನು ಪುರಿಪುಡಿ ಮಾಡಿದನು. ಕೌರವರು ಏರಿದ ಕರಿಯನ್ನು ಸರಿದ ಸೀಳಿ ಸಾಧನ ತಲತರವನ್ನು ಮಾಡಿದನು. ಸಾರಥಿ ನೋಡಿದೆಯಾ ನನ್ನ ಬಲದ ರೀತಿ? ನೋಡಿದನು ಭೂಪತಿ. ಯಥಾ ರಾಜಯ ನೋಡಿದೆಯ ಅಭಿಮಾನ್ಯದ ಬುಧಬಲದ ಧಕ್ಕಣಿಕೆಯ ನೋಡಿದನು ಆಚಾರ್ಯರೇ. ಈ ಹಾಳಿ ಗಂಡೆ ಮಗನು ಈ ಆಳು ಗಂಡೆ ಬಂದವನು ಕೋಪಾವೇಶದಿಂದ ಹೊದರುವನು. ಈ ಕೋಪದಿಂದ ಕುದಿಯುವ ಹೃದಯದಲ್ಲಿ ಹೃದಯವನ್ನು ಮಾಡುವುದು ಬಾಳ ಬಿಡಿಗಣ್ಣು ಕೊಂಪೇರಿ ಕುಣಿಯುವ ಮೀಸೆಗಳನ್ನು ನೋಡಿದೆಯಾ?